ಬಿಡಾಡರು ಚೂರು ಸಗಣಿ ಬಿಟ್ಟಿಲ್ಲ ನೋಡು, ಅಷ್ಟು ತಾಂದೊಯ್ದಾರೆ. ನಾವು ಇವರಿಗೆ ಸಾಕ್ಬಿಟ್ಟಿವಿ ಹಸಗಳ. ನಾವು ಹೊಲಕ್ಕೆ ಒಂಚೂರು ಗೊಬ್ಬರ ಹಾಕುತ್ತಲ್ಲ ಅಂತಂದು 35,000ದಿಂದ 40,000 ಕೊಟ್ಟು ತಂದು ಸಾಕಿರ್ತೀವಿ. ಓಟ್ನು ಬಚ್ಕೊಂಡು ಹೋಗ್ತಾರೆ. ಅಲ್ಲೊಂದು ತಿಪ್ಪೆನೂ ಗೊಬ್ಬರ ಆಗಿರಲ್ಲ. ಅಷ್ಟಿಂದ ವರ್ಷಕ್ಕೆ ಹಾಕಿದ್ರು ಒಂದು ತಿಪ್ಪೆ ಆಗಲ್ಲ ಅಂದ್ರೆ ಯಾತಕ್ಕೆ ಸಾಕನ. ಇವು ಕೊಡ ಹಾಲು ಅಷ್ಟ್ರಾಗೆ ಐತಿ. ರೀ ನನ್ನ ಮಗ ಬಂದ್ಬಿಡ್ಲಿ ಮಾರ್ಬಿಡಲೆ ಅಂತ ಹೇಳ್ತೀನಿ. ಇದು ಇದ್ಬಿಟ್ರೆ ಮನೆ ಬರೋ ಹೆಂಗಸರು ಕಟ್ಟೋದು ಜಾಸ್ತಿ ಆಗುತ್ತೆ. ಮಂಗಳ ಒಂಚೂರು ಗೋಮ ಕೊಡೆ, ಮಂಗಳ ಒಂಚೂರು ಪೂಜೆಗೆ ಸಗಣಿ ಕೊಡೆ. ಹಂಗೆ ಪೂಜಾರು ತರನ ಒಂದು ಹಸ ಕಟ್ಕನ ಸಗಣಿ ಇಟ್ಟು ಪೂಜನ ಕಟ್ಟಿದ ಮನೆಗೆ ಬಂದು ಸಗಣಿ ಗೋಮ ತಗೊಂಡೋಗ್ಬಿಟ್ರೆ ದೇವ್ರವ್ರಿಗೆ ಒಳ್ಳೇದು ಮಾಡ್ಬಿಡ್ತಾನೆ. ಈ ಬಿಡಾಡಿಗ 10 ಸತಿ ಹೇಳಿರ್ತೀನಿ 5 ಗಂಟೆಗೆ ಸಗಣಿ ತಗೊಳ್ಳಿ, ಆ ಕಡೆ ಈ ಕಡೆ ಹೆಂಗಸರು ಬಂದು ಓಟು ಹೋಗ್ತಾರೆ ಅಂತ. ನನ್ನ ಮಾತೇ ಕೇಳಲ್ಲ. 6 ಗಂಟೆ ಆದರೆ ಎದ್ದನಲ್ಲ. ನಮ್ಮ ಕಾಲದಾಗ ಹಂಗಲ್ಲ. 4:15 ನಮ್ಮ ಅತ್ತೆಗೆ ಕೂಗಿ ಎಪ್ಸೋದು. ಏ ಮಂಗ್ಲಿ, ಏ ಮಂಗ್ಲಿ, ಏನೇ ಜ್ವರ ಬಾಯಿ ಮಾಡ್ತೀಯಲ್ಲ ನೋಡಿ. ಒಂಚೂರು ಸಗಣಿ ಬಿಟ್ಟಾರೇನ ನೋಡಿ. ಓಟ್ನು ಬಾಚ್ಕೊಂಡು ಹೋಯ್ದಾರೆ. ಏನ ದಿವಸ ಒಂದು ಪುಟ್ಟಿ ಸಗಣಿ ಆಗಿಲ್ಲ ಅಂದ್ರೆ ಯಾತಕ್ಕೆ ಸಾಕನ. ಏ ಪೂಜೆಗೆ ಅಂತ ಒಯ್ದಿರ್ತಾಳ್ರಿ, ಏನ್ ಮಾಡ್ತೀರಾ? ನಾನು ಇಲ್ಲೇ ಕಟ್ಕತ್ತ ಕುತ್ಕನ ಕಾಕುತ್ತಾ ದ್ವಾರ ಬರೋಷ್ಟೊತ್ತಿಗೆ ಒಂಚೂರು ಸಗಣಿ ಇರಲ್ಲ, ಏನ್ ಮಾಡೋಣ? ಒಳ ಕಟ್ಕನ ಕಾಕುತ್ತ ಹಂಗಂತ ದಸನ ಏನಾರ ಹೇಳ್ಬಿಟ್ರೆ ಇದೊಂದು ಆಕ್ಷನ್ ಮಾಡ್ತಾಳಂಗೆ. ತಿನ್ರಿ ಹೋಗವ, ಇದೊಂಚೂರು ಹೊಡೆದು ಬರ್ತೀನಿ. ಮತ್ತೆ ಕಾಲದಾಗಂತರೂ ನನಗಂತೂ ಸಾಕಾಗೋಯ್ತಿ. ಯಾವಾಗ ನೆಗದ್ ಬೀಳ್ತಾರ ಅವತ್ತೇ ಒಂದು ಲೋಟ ಹಾಲು ಕುಡಿತಿ, ಎದ್ದರಿಗೂ ಬರ್ತತಿ. ಏನು ಹೇಳಂಗಿಲ್ಲ. ಅದೊಂದು ಆ್ಯಕ್ಟಿಂಗ್ ಮಾಡೋದು ಕಲ್ತ್ಬಿಟ್ಟ. ಏನು ಬೈದ್ರು ಬೈಸ್ಕೊಂಡು ಒಂದ್ಗೂ ಕುಣಕ್ಕಾಗ್ತಾಳೆ. ಆಶ್ರಮಕ್ಕಂತರೂ ನಮ್ಮನ್ನು ಸೇರಿಸಿಲ್ಲ. ಸರ್ಕಾಕ್ರೆ ಅಯ್ಯೋ ಈ ಮಂಗಳಾರ ತಿಲ್ಲೇ ಐತೆ, ಒಂಚೂರು ಸಗಣಿ ತಗೊಂಡೋಗೋಣ ಅಂತ ಬಂದರೆ ಈಗ ಏನು ಹೇಳ್ಬೇಕು ಕೇಳಿದ್ರಿ. ಪಾರವಲ್ಲೇ ಬಂದ್ರಂಗದಲ್ಲಿ ಸಗಣಿ ತಗೊಂಡೋಕೆ ಅದು ಒಂದು ಚೂರು ಐತೆನ, ಅದನ್ನು ಒಯ್ತಾಳೀಗ. ಏನೇ ಪರವಾ ಅಲ್ಲೇ ನಿಂತ್ಕೊಂಡ್ಬಿಟ್ಟಿ ಬಾಯಿ ಕಡಿಕೆ. ಏನು ಹಿಂದಗಡೆ ಅಷ್ಟು ಬಂದಿಯಲ್ಲ? ಏನಿಲ್ಲ, ಮಂಗಳ ಏನು ಮಾಡ್ತಿದ್ಲು? ಇನ್ನಿ ಮಾಡ್ತದಾಳೇನವ. ನೀನೇನೋ ಮಾಡಂಗದ್ಯಾ ಹಿಂದಗಡೆ? ಅಯ್ಯೋ ನೋಡಿ, ಅದ್ರಿಗಿಂತ ಓಟ್ನು ಸಗಣಿ ತಗೊಂಡೋಯ್ದಾರೆ ಪೂಜೆಗೆ ಅಂತ. ನಾವ್ಯಾತಕ್ಕೆ ಸಾಕನೆ ಪರವ ಹಸನ. ವರ್ಷ ಆದ್ರೂ ಒಂದು ತಿಪ್ಪೆಗಲ್ ಕಣೆ ಹೊಲಕ್ಕೆ ಹೋಗಕ್ಕೆ. ಓ ಏನು ಮಾಡ್ತೀಯ, ಪೂಜೆಗೆ ಸಗಣಿ ಬೇಕಲ್ಲ, ಮತ್ತೆ ಒಂಚೂರು ತಗೊಂಡು ಹೋಗ್ತಾರೆ. ಸಾಕನನ್ ಕಣೆ. ಅವ್ರ ಮನೆ ಬಾಕ್ಲಾಗ ಒಂದೊಂದ ಅದೇಟು ಇಟ್ಟು ಪೂಜೆ ಮಾಡೋಣ. ನಮ್ಮನೆ ಹಾಕ್ಲೆ ಆಗ್ಬೇಕೆ ಪೂಜೆ. ದೇವ್ರು ಹೊಲ್ಸ್ಕನರು ಸಾಕಂದು ಇಡೋಣ ಅದೇಟೇಟು. ಅಯ್ಯೋ ಇವತ್ತು ಹಿಂಗೆ ಬೈತಾಳೆ, ಸಗಣಿ ಹೆಂಗೆ ಕೇಳೋಣವ. ಈಗೆಲ್ಲ ಸ ಹುಡ್ಕೊಂಡು ಹೋಗೋಣ ಮತ್ತೆ. ಏ ಜಾಗಿಲ್ ಕಣಜಿ, ನಮ್ಮ ಮನೆಗಳು ತಕ್ಕೋ ಸಾಕಕ್ಕೆ ನಾವು ಒಂದೊಂದು ಸಾಕೋಬೋದು. ಹ್ಞೂ ಜಾಗಿಲ್ಲ ಅಂದ್ರೆ ಅಕ್ಕಪಕ್ಕ ಅಲ್ಲಿ ಸಂಧಿ ಮೂಲೆ ಐತಲ್ಲ, ಅಲ್ಲೇ ಕಟ್ಟ ಹಾಕನ. ಏನು ಪುಕ್ಷಟೆ ಕೊಟ್ಟಿರಲ್ಲ ಕಣೆ ಪರವ ಹಸನ. ನಾವು 35ರಿಂದ 40,000 ಕೊಟ್ಟು ತಂದಿರ್ತೀವಿ. ತಗ ಒಂಚೂರು ಪೂಜೆಗೆ ಈಗ ಸಗಣಿ ತಗೊಂಡು ಹೋಗ್ತೀನಿ. ಬೇಡ ಅನ್ನಗಾಕತ್ತೇನವ, ತಗೊಂಡು ಹೋಗು. ನೀವೇ ದೇವ್ರು ಹೊಲ್ಸ್ಕೊಳ್ರಿ. ಇವತ್ತು ಜೋಳೆ ಬೈದೆ ಕೊಡ್ತಾಳೆ. ನಾನು ಬೆಳಗ್ಗೆ ಏನಾರ ಬರೋದು ಬಿಟ್ಟು ಇವತ್ತು ಮರ್ತೆ ಕುತ್ಕೊಂಡ್ಬಿಟ್ಟಿನಿ. ತಗೊಂಡೋಗಲ್ ತುಂಬಿಟ್ಟಿನಿ ನೋಡಿ ಪುಟ್ಟಾಗ ಅಲ್ಲೇ. ಈಗ ಓಟ್ನು ಹೊಡೆದು ಸರಿ ತಗೊಂಡು ಹೋಗ್ತೀನಿ ತಗ ಒಂಚೂರು. ನಡಿ ನಯಸ್ಸ ಮಾತಾಡ್ಕಂತ ಬಂದ್ಬಿಡ್ತಾಳಂಗೆ. ಓದ್ಲತ್ಲಾಗೆ ಒಂಚೂರು ಗಡಗಡ ಬಾಚ್ಕೊಂಡು ಹೋಗ್ನಿ. ಬಾಕ್ಲಾಗ ಒಂದು ಹೂ ಬಿಡಲ್ಲ, ಏನೋ ಒಂದು 2 ಹರ್ಕೊಂಡು ಹೋಗೋಣ. ಓಸ್ನು ಹರ್ಕೊಂಡು ಹೋಗಿರ್ತಾರೆ. ನಾವು ದಿವಸ ಮೊಗ್ಗು ಹರ್ಕ ಬಿಡಿಸ್ಬೇಕು. ಅಕ್ಕನ ಅವ್ರವ್ರ ಮನೆ ತಗ ಗಿಡಗಳ ಪರವ ಯಾರಿಗ ಬೈತದಳ ಬೆಳಗ್ಗೆನೆಯ? ಯಾರಿಗೆ ಬೈತದೀಯ ಪರವ? ಶಾರದಕ್ಕೆ. ನೋಡ್ ಶಾರದಕ್ಕ, ಒಂದು ಹೂ ಬಿಡಲ್ಲ, ಎಲ್ಲ ಹರ್ಕೊಂಡು ಹೋಗ್ತಾರೆ. ಮಾಡದವ ಜನಗಳಿಗೆ ಹೇಳಕ್ ಹಾಕುತ್ತೇನೆ. ನೀನೆ ರಾತ್ರಿ ಸಾಯಂಕಾಲ ಆತಷ್ಟೇ ಒಂದು ಮೊಗ್ಗು ಹರ್ಕೊಂಡು ಹಿಡ್ಕನಕ ಅಲ್ಲೇನೆ. ಹರ್ಕೊಂಡು ಹಿಡ್ಕೊಂಡಿರ್ತೀನಿ ಒಂದು 2 ಗಿಡದಾಗ ಒಂಚೂರು ಹಳ್ಳಿದ್ ನೋಡೋಣ. ಬೆಳಗ್ಗೆನೆ ಎದ್ದು ಬಾಕ್ಲು ಬೆಳೆಯಬೇಕಾರಂಗೆ ಹಳ್ಳಿದ್ ನೋಡಿದ್ರೆ ನಮಗೂ ಒಂಥರ ಮನ್ಸಿಗೆ ತೃಪ್ತಿ ಅಂತ. ಬಿಟ್ರೆ ಒಂದು ಬಿಟ್ರಲ್ಲ, ಬೋಳ್ ಗಿಡ ಮಾಡಿಬಿಟ್ಟು ಹೋಗಿರ್ತಾರೆ. ನಿನ್ನೆ ಸಾಯಂಕಾಲ ಮಾಯ್ದ ಮರ್ತ್ಬಿಟ್ನವ. ಈಗ ಅಲ್ಲಿ ಮಂಗಳೂರು ಮನೆ ತಕ್ಕ ಹೋಗಿ ಸಗಣಿ ತಾನಕ್ಕೆ ಹೋಗೋ ಅಜ್ಜಿ ತಕ್ಕ ಬೈಸ್ಕೊಂಡು ಸಗಣಿ ತಂದೆ. ಇಲ್ಲಿ ಗಿಡ ನೋಡ್ತೀನಿ, ಒಂದು ಹೂವಿಲ್ಲ. ಬೇಜಾರಾಗಿ ಬೈಕಂತ ನಿಂತದ್ದೆ. ಅಜ್ಜಿನುವ ಸಗಣಿಗೆ ಬೈಯೋದೇನು ತಪ್ಪಲ್ ತಗ. ಕಡೆ ಮತ್ತೆ ಅವರು ಹೊಸ ಸಕ್ಕಂದಿರ್ತಾರೆ, ಇವ್ರು ಚೂರ್ ಬಿಡ್ದಂಗೆ ಪೂಜೆಗೆ ಅಂತ ಸಗಣಿ ತಗೊಂಡು ಹೋದ್ರೆ ಮತ್ತೆ ಬೈತಾರೆ. ಮತ್ತು ನನಗೀಗ ಹೂ ಗಿಡ ಸಾಕ್ತಾಳಿಗೆ ಹೂ ಹರ್ಕೊಂಡು ಹೋದ್ರೆ ಬೇಜಾರಾಗಲ್ಲೇ. ಹಂಗೆ ಬೇಜಾರದಕ್ಕ ನಿಮ್ಮ ಅಣ್ಣ ಬಂದಿತ್ತಂತೆ ನಿನ್ನೆ, ಕಾಯ್ಕಣ ಕೊಟ್ಟೋತು ಅಂತಂದು ಅಂದ್ಲ ಅವಾಗ ಮಂಗಳ. ಕಣೆ ಕಾಯ್ಕನೇನೋ ಕೊಟ್ಟು ಹೋದ್ನವ. ಕಾಯ್ಕಣ ಕೊಟ್ಟದ್ ಖುಷಿನೇ ಐತಿ. ಇನ್ನೊಂದು ಬಾಂಬ್ ಹಾಕೋದ. ಬಾಂಬು ಏನದು? ಏನು ಬಾಂಬು ಗಿಂಬು ಅಂತ ಮಾತಾಡ್ತಿದ್ದೀರಾ? ಎಂತ ಬಾಂಬ್ ಹಾಕಿದಾರೆ? ಮಂಗ್ಲ ನೀನೇ, ನಾನು ಯಾರ ಅಂತ ತಿಳ್ಕಂದೆ. ನಾನೇ. ಏನೋ ಮಧ್ಯಾಹ್ನ ಬೆಳಗ್ಗೆ ಬೈತಂತೆ ಹೇಳ್ತಿತ್ತವ. ಪಾರವ ಸಗಣಿ ಬಂದಿದ್ಲು, ಸರಿಯಾಗಿ ಹೇಳ್ ಕಳ್ಸಿನಿ ಅಂತ. ಅವನವ ಸರಿಯಾಗಿ ಹೇಳಿ ಕಳಿಸ್ತು, ಸಗಣಿಗೆ ಬರಬೇಡಿ ಪಟ್ಟು ಅಂತ.
ಸಾಯಂಕಾಲತ್ತೆ ಬಂದು ತಾಂದ್ ಹೋಗೋಣ ಅವಜ್ಜಿತ್ಲೆ ಹೊರ ಕುಂತಿರ್ತಲ್ಲ ಅವಾಗ. ಕಡೆ ಇನ್ನು ಮುಂದೆ ಹಂಗೆ ಮಾಡ್ತೀನಿ ತಾಳೆ, ಸಾಯಂಕಾಲ ನೀವು ಹೊತ್ತು ತಾಂದು ಹೋಗ್ತೀನಿ. ಇರ್ಲಿಗ ಏನೋ ಬಾಂಬು ಗಿಂಬು ಅಂತ ಮಾತಾಡ್ತಿದ್ರಲ್ಲಿ ಏನು? ಆ ಕಡೆ ಶಾರದಕ್ಕೆ ಏನೋ ಹೇಳ್ತಿತ್ತು, ಅಷ್ಟೊತ್ತಿ ನೀನೇ ಬಂದೆ. ಏ ಶಾರದಕ್ಕ ಅದು ಎಂತ ಬಾಂಬ್ ಬಿದ್ದೈತೆ? ಏನ ಮಣ್ಣು ನಿನ್ನೆ ಕಾಯ್ಕಣ ತಂದಿದ್ಮೇಲೆ ಅದ್ರ ಸುದ್ದಿ ಮಾತಾಡ್ತಿದ್ವಿ. ಏನು ಶಾರದಕ್ಕ ಅದು? ಏನ ಮಣ್ಣ ನಮ್ಮ ಅಣ್ಣನ ಮಗನಿಗೆ ಹೆಣ್ಣು ಕೇಳಿದ್ನವ. ಓ ನಿಮ್ಮ ಅಣ್ಣನ ಮಗ ಡಿಗ್ರಿನ ಏನೋ ಓದ್ತದಾನೆ ಅಂತ ಅಂದ್ರಲ್ಲ ಆ ಹುಡುಗಿಗೆ. ಕಡೆ ಡಿಗ್ರಿ ಓದ್ತದಾನೆ ಅಂದ್ರಲ್ಲ ಆ ಹುಡುಗಿಗೆ. ತುಂಬ ಕೊಟ್ಟು ಮಾಡಿ ಶಾರದಕ್ಕ, ಡಿಗ್ರಿ ಓದೋರು ಈಗೆಲ್ಲಿ ತರ್ತೀಯ? ಡಿಗ್ರಿ ಓದೋ ಪ್ರಶ್ನೆ ಅಲ್ಲ ಕಣೆ ಪರಕ, ದುಡಿದು ಸಾಕ್ಬೇಕು. ನಮ್ಮ ಅಣ್ಣ ಹೇಳೋದು ಹೇಳಿ ಮತ್ತೊಂದು ಮಾತು ಹೇಳೋದ. ಆ ಹುಡುಗಿನ ಕುಡಿಯೋದು, ಸಿಗರೇಟ್ ಸೇದೋದು, ಆಡೋದು ಕಲ್ತಿದ್ದಾನಂತವ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬಲವಂತ ಕೇಳಿ ವಿಷಯನೆಲ್ಲ ತಿಳಿಸೋದು, ಹಿಂಗೈತ್ ನೋಡವ, ಹೆಂಗ್ ಮಾಡ್ತೀಯ ಗೌಡ್ರಂಗೆ ಕೇಳು ಅಂತ. ಹೌದೇ, ಏನ್ ಮಾಡ್ತೀನಿ ನೋಡವ, ಹಂಗೆಲ್ಲ ಕಲ್ತ್ಮೇಲೆ ಹೆಂಗ್ ಕೊಡಕ ಖುಷಿಯಾದಕ್ಕ ನಮ್ಮನೆ ಹೆಣ್ಮಕ್ಳನ್ನ. ನಾನು ಗೌಡ್ರನ್ನ ಹೆಂಗ್ ಕೇಳನೆ, ಹಿಂಗೆಲ್ಲ ವಿಷಯ ತಿಳಿದ್ರು ಅದೇ ಗತೆಲ್ಲ ಕೇಳ್ತಾರೆ ಅಂತ ನಮ್ಮ ಹುಡುಗಿ ಒಂಚೂರು ಮೆತ್ತೆ. ಮತ್ತೆ ತುಳಸಿ ಮೊದ್ಲೇ ಮೆತ್ತೆ ಅಂತ ಹುಡುಗನ್ ತಂದು ಕೊಟ್ಟು ಏನ್ ಮಾಡ್ತೀಯ? ಸುಮ್ಮನಿರು. ಇಲ್ಲ ಅಂತಂದು ಹೇಳ್ ಕಳ್ಸಕ್ಕಿಲ್ಲ ನಿಮ್ಮ ಅಣ್ಣಗೆ. ಅದಕ್ಕೇನೆ ಹೇಳ್ ಕಳ್ಸಿತ್ತು. ನಿಮ್ಮ ಅಣ್ಣಗೆ ಏನಾಗಿತ್ತು? ಮತ್ ಬಂದು ಹೆಣ್ ಕೇಳಿ ನಿನ್ ಮನ್ಸು ನೋವು ಮಾಡೋಯ್ತಲ್ಲ. ಇಲ್ಲ ಕಣೆ ಮಂಗಳ, ಅವನಿಗೇನು ಆಸೆನೆ ಕೇಳದ್ ಕೇಳಿ ಎಲ್ಲ ವಿಷಯ ಹೇಳೋ ಇದ್ದಾನೆ. ಹಿಂಗೈತವ ನೋಡು ಹೆಂಗ್ ಮಾಡ್ತೀಯ ಗೌಡ್ರನ್ ಕೇಳು ಅಂತ. ಮತ್ತೆ ಗೌಡ್ರಿಗೆ ಹೇಳು ಗಿಳಿಯ ಶಾರದಕ್ಕ, ಮತ್ತೆ ನಿಮ್ಮ ಅಣ್ಣನ ಮೇಲೂ ನಿಮ್ಮ ಅತ್ತಿಗೆ ಮೇಲೂ ಬೇಜಾರು ಹಾಕುತ್ತೆ ಕಣೆ. ನನಗೂ ಅದೇ ಚಿಂತೆ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಏನ್ ಮಾಡತ್ತ, ತುಳಸಿಗೆ ಒಳ್ಳೆ ಕಡೆ ಗಂಡು ಬರ್ತವೆ. ಅವೇನೇ ಯಾರು ನಿನ್ನ ಜೋರ್ ಅದಾವೆ ನಡೀತತಿ. ಅದಕ್ಕ ಆ ಪ್ರೇಮ್ ಬರ್ತದಲ್ಲ ಏನು ಹೇಳ್ಬಿಡಾಕಿಗೆ. ಊರು ತುಂಬಾ ಡಂಗುರ ಸಾರ್ ಬರ್ತಾಳೆ. ಹಿಂಗಂತೆ ಶಾರದಕ್ಕರ ಮನೆ ಕಾಯ್ಕಣ ಕೊಡಕ್ ಬಂದವ್ರ ಹಿಂಗ್ ಕೇಳೋದ್ನಂತೆ ಅಂತ. ಕಣೆ ನಾನು ಯಾಕೆ ಹೇಳೋಣ ಅಕ್ಕಿಗೆ, ನೀನು ಏನು ಹೇಳ್ಬೇಡ. ಓ ಏನೋ ಬಾರಿ ಬಾರಿ ಮೀಟಿಂಗ್ ಆಗ್ತೈತೆ. ನೀನೊಬ್ಳು ಕಮ್ಮಿ ಇದ್ದೆ ನೋಡವ ಮೀಟಿಂಗಿಗೆ. ಬಾ ನೀನು ಸೇರ್ಕ. ನಾನೇನಂದು ಈ ಬಿಡಾಡಿಗೆ ಅಂದಲ್ಲ ಮೀಟಿಂಗು ಅಂತ, ನಾವೆಲ್ಲೂ ಬಂದು ನಿಂತ್ಕೋಬಾರ್ದೆ ನಿನ್ ಕಾಲ್ದಾಗೆ. ಅವ ನಿತ್ಕ ನೋಡಂಗೆ ನಿತ್ಕೊಂಡಿದ್ಯಲ್ಲ, ಅದಕ್ಕೆ ಹಂಗೆ ಅಂದೆ. ಏನೋ ಮೀಟಿಂಗ್ ಮಾಡ್ತಿದ್ದೀರಲ್ಲವ, ನನಗೂ ಹೇಳ್ರಿ ಅಂತ. ಅಯ್ಯೋ ಅಯ್ಯೋ, ಅದಕ್ಕೆ ನೋಡಿ ಹೆಂಗೆ ಮಾಡ್ತೀಯಾ? ಸರಿಯಾಗಿ ಹೆಸರಿಟ್ಟಾರ ನಿನಗೆ ಮಂಗಳ ಅಂತ. ನನ್ನ ಹೆಸರು ತಗೊಂಡು ನೀನೇನ್ ಮಾಡ್ತೀವಿ ನೋಡೆ, ನಿಮ್ಮ ಅಪ್ಪಂದೆ ಮಂಗಳ ಅಂತಾನೆ ಇರ್ತಾರೆ, ಇನ್ನೊಂದು ಅಂತಾನೆ ಇರ್ತಾರೆ. ನಿನಗೇನಾಗಣ? ಯಾಕಂತ ಜಗಳ ಇರ್ತೀರಾ? ಶಾರದಕ್ಕ ನಾನೇನಂದೆ, ಏನೋ ಮೀಟಿಂಗ್ ಮಾಡ್ತಿದ್ದೀರಾ ಅಂದೆ, ಅದಕ್ಕೆ ಹೆಂಗೆ ಮಾಡ್ತಾಳೆ ನೋಡು. ನಿಮ್ಮಿಬ್ಬಳ ಜಗಳ ನಮ್ಮ ಕೈಯ ನೋಡೋಕ್ಕಾಗಲ್ಲ, ಏನಾರ ಮಾಡ್ಕೊಳ್ರಿ. ನಮ್ಮ ಕತೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಪಕ್ಕದ ಗಂಟೆ ಬಟನ್ ಒತ್ತಿರಿ. ಹೋಗಿ ಬರ್ಲಾ?